ಹೊನ್ನಾವರ ಕೋಳಿ ಅಂಕ ಕುಟುಕುಟಿಯ ಅಡ್ಡವಾಗಿ ಮಾರ್ಪಟ್ಟಿದೆಯೇ ಎಂಬ ಪ್ರಶ್ನೆ ಕಾಡಲಾರಂಭಿಸಿದೆ. ದೇವಸ್ಥಾನ ಪಕ್ಕದ ಗುಡ್ಡದ ಮೇಲೆ ನಡೆದ ಅಕ್ರಮ ಚಟುವಟಿಕೆಯ ವಿಡಿಯೋ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಹೊನ್ನಾವರ ತಾಲೂಕಿನ ಒಂದೂರು, ಅರೆ ಅಂಗಡಿ, ಕಡ್ನೀರ್, ಜಲವಳ್ಳಿ ಸೇರಿದಂತೆ ತಾಲೂಕಿನ ವಿವಿಧ ಭಾಗದಲ್ಲಿ ಅಕ್ರಮವಾಗಿ ಕೋಳಿಪಡೆ ಕುಟುಕುಟಿ ನಡೆಯುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾಗಿತ್ತು. ಆದರೆ ಆ ರೀತಿಯ ಯಾವುದೇ ಅಕ್ರಮಗಳು ನಡೆಯುತ್ತಿಲ್ಲ. ದಾಖಲೆ ನೀಡುವಂತೆ ಇಲಾಖೆ ಹಾಗೂ ರಾಜಕೀಯ ನಾಯಕರು ಸಮಜಾಯಿಸಿ ನೀಡುವ ಮೂಲಕ ಪರೋಕ್ಷವಾಗಿ ಅಕ್ರಮಕೋರರ ಬೆಂಬಲಕ್ಕೆ ನಿಲ್ಲುತ್ತಿದ್ದರು. ಇದೀಗ ಕರ್ಕಿ ಸಮೀಪದಲ್ಲಿರುವ ಮೂಡಗಣಪತಿ ದೇವಸ್ಥಾನ ಪಕ್ಕದ ಗುಡ್ಡದ ಮೇಲೆ ನಡೆದ ಅಕ್ರಮ ಚಟುವಟಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುತ್ತೇವೆ, ಅಕ್ರಮ ಚಟುವಟಿಕೆ ಮಟ್ಟ ಹಾಕಲು ಬೀಟ್ ಪೊಲೀಸರ ವ್ಯವಸ್ಥೆ ಸುಸಜ್ಜಿತವಾಗಿದೆ. ತಾಲೂಕಾ ಪೊಲೀಸ್ ಅಧಿಕಾರಿಗಳು ಸನ್ನದ್ಧರಾಗಿದ್ದು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳುತ್ತಿದ್ದರು. ಪ್ರತಿ ವರ್ಷ ಎಸ್ಪಿಯವರು ಜನಸ್ಪಂದನ ಸಭೆಯಲ್ಲಿ ಅಕ್ರಮವನ್ನ ಮಟ್ಟ ಹಾಕುತ್ತೇವೆ, ಧೈರ್ಯವಾಗಿ ಮಾಹಿತಿ ನೀಡಿ ಎನ್ನುತ್ತಿದ್ದರು. ಆದರೆ ಬೀಟ್ ಪೊಲೀಸರಿಗೆ ಮಾಹಿತಿ ನೀಡಿದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೆ ನೇರವಾಗಿ ಮಾಹಿತಿ ನೀಡಿದವರ ಹೆಸರು ಹೇಳುತ್ತಿದ್ದರು. ಇದರಿಂದ ಅಕ್ರಮಕೋರರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದರು. ಇದನ್ನ ಕುರಿತು ಹಲವರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುತ್ತಿರಲಿಲ್ಲ. ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಕೋಳಿಪಡೆ ಕುಟಿಕುಟಿ ಅಂದರ್ ಬಾಹರ್ ನಡೆಯುತ್ತಿರುವ ಮೊಬೈಲ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಸರಿಸುಮಾರು ಸಾವಿರಾರು ಸಂಖ್ಯೆಯ ಜನರು, ನೂರಾರು ಬೈಕ್, 10 ಕಾರುಗಳು, ಐಸ್ ಕ್ರೀಂ, ಪಾನ್ ಬೀಡಾ, ನೀರಿನ ಬಾಟಲಿ ಅಂಗಡಿಗಳನ್ನ ತಾತ್ಕಾಲಿಕವಾಗಿ ಹಾಕುವ ಮೂಲಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಗುಡ್ಡದ ಮೇಲೆ ಈ ಪ್ರಮಾಣದ ವ್ಯವಸ್ಥೆ ಕಲ್ಪಿಸಿ ಅಕ್ರಮ ಚಟುವಟಿಕೆ ನಡೆದರೂ ಬೀಟ್ ಪೊಲೀಸರ ಗಮನಕ್ಕೆ ಬರದೇ ಇರುವುದು ಇಲಾಖೆಯ ವೈಫಲ್ಯ ಎಂದರೂ ತಪ್ಪಿಲ್ಲ. ಈ ಪ್ರಮಾಣದಲ್ಲಿ ಅಕ್ರಮ ಚಟುವಟಿಕೆ ಪೊಲೀಸರ ಕೃಪಾ ಕಟಾಕ್ಷವಿಲ್ಲದೆ ನಡೆಯುವುದು ಅಸಾಧ್ಯ. ಕೆಲ ವರ್ಷದ ಹಿಂದೆ ವಾಹನವನ್ನ ಕಿಲೋಮೀಟರ್ ದೂರ ಇಟ್ಟು ಗುಡ್ಡಗಾಡು ಭಾಗದಲ್ಲಿ ನಡೆಯುತ್ತಿದ್ದ ಈ ದಂಧೆಯು ಇದೀಗ ಘಟನೆ ನಡೆಯುವ ಸ್ಥಳದಲ್ಲಿ ನೂರಾರು ವಾಹನಗಳ ಸರತಿ ಸಾಲಿನಲ್ಲಿ ಅಂಗಡಿ ಅಳವಡಿಸಿ ಆಟ ನಡೆಸಲಾಗುತ್ತಿದೆ. ಇಲಾಖೆಯ ಕೃಪಾ ಕಟಾಕ್ಷವಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.